ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ಇವತ್ತು ಅವ್ರು ಗ್ಯಾರಂಟಿ ಒಂದೇ ಕೊಟ್ಟಿದ್ವಿ, ಗ್ಯಾರಂಟಿ ಒಂದೇ ಕೊಟ್ಟಿರಿ. ಎಷ್ಟು ಮಂದಿ ಸಾಯಿಸ್ತೀರಿ ನೀವೆಲ್ಲರೂ ಕೂಡ ಸೇರ್ಕೊಂಡು? ಇಡೀ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಹಿಂದೂಪರ ಕಾರ್ಯಕರ್ತರು ಕೊಲ್ತೀರ ನೀವು? ಏನ್ ಮಾಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಸೇರ್ಕೊಂಡು? ಆಯ್ತು, ಇವತ್ತು ನಮ್ಮ ಜಿಲ್ಲೆಗೆ, ಬಳ್ಳಾರಿ ಜಿಲ್ಲೆಗೆ ಇವತ್ತು ಯಾರನ್ನು ಕೊಟ್ಟಿದ್ರಿ ತಾವು? ಬಳ್ಳಾರಿ ಜಿಲ್ಲೆಗೆ ಇವತ್ತು ಮಂತ್ರಿಗಳಾದಂತ ಜಮೀರ್ ಅಹಮದ್ ಅವರು ಕೊಟ್ಟಿದ್ರಿ. ಇವತ್ತು ಅದೇ ರೀತಿಯಲ್ಲಿ ಕೂಡ ವಿಜಯನಗರ ಜಿಲ್ಲೆಗೆ ಯಾರು ಕೊಟ್ಟಿದ್ರಿ? ಯಾರು? ಆ ಬೀದರಿನ ರಹೀಂ ಖಾನ್ ಅವರು ಕೊಟ್ಟಿದ್ರಿ. ನಾನು ಕೊಟ್ಟಿದ್ದಕ್ಕೋಸ್ಕರವಾಗಿ ನನ್ನ ತಪ್ಪೊಂದು ಹೇಳ್ತಾ ಇಲ್ಲ. ಒಂದು ಕೋಮವನ್ನು ಓಲೈಸಿಕೊಂಡ ಸಲುವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇವತ್ತು ಶಾಂತಿಯುತವಾದಂತಹ ಪ್ರದೇಶ. ಎಲ್ಲ ಜಾತಿ, ಎಲ್ಲ ಧರ್ಮೀಯ ಜನರಿಗೆ ಒಂದು ಒಕ್ಕೂಟದಿಂದ ನಾವು ಶಾಂತಿಯನ್ನು ಬಯಸಂತ ಜನರ ಅಲ್ಲಿ ಬೆಂಕಿ ಹಚ್ಚಂತ ಕೆಲಸ ತಾವೆಲ್ಲರೂ ಕೂಡ ಮಾಡ್ತಾ ಇದ್ರಿ. ಇವತ್ತು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನೋಡ್ರಿ, ನೀವು ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ ಮುಸಲ್ಮಾನರ ಇದಾರಂದೇಳಿ ಅವ್ರು ಓಲೈಕೆ ಮಾಡ್ಬೇಕಂದೇಳಿ ಜಮೀರ್ ಖಾನ್ ಅವ್ರನ್ನ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮಾಡ್ತೀರಿ. ಇವತ್ತು ರಹೀಂ ಖಾನ್ ಅವ್ರನ್ನ ಒಂದ್ ರೀತಿ ವಿಜಯನಗರ ಜಿಲ್ಲೆಯಲ್ಲಿ, ಅದೇ ಬಳ್ಳಾರಿ ಜಿಲ್ಲೆಯಲ್ಲಿ ಇವ್ರನ್ನ ಜಮೀರ್ ಅಹಮದ್ ಅವ್ರನ್ನ ಉಸ್ತುವಾರಿ ಮಂತ್ರಿಯಾಗಿ ಮಾಡ್ತೀರಿ. ಇವತ್ತು ನಮ್ಮ ಭಾಗದಲ್ಲಿ ಮಠಾಧೀಶರು ನೋಡ್ರಿ, ನಮ್ಮ ಭಾಗದಲ್ಲಿ ರಾಜಕಾರಣಿಗಳನ್ನ ನೋಡ್ರಿ, ಎಲ್ಲ ಜಾತಿಯರನ್ನ ಪ್ರೀತಿ ಮಾಡ್ತೀವಿ. ಆದ್ರೆ ಕರಾವಳಿ ಪ್ರದೇಶದಲ್ಲಿದ್ದಂತ ಹಿಂದೂಪರ ಕಾರ್ಯಕರ್ತರನ್ನು ಕೊಲೆ ಆಗ್ತಾ ಇದ್ರು, ನಮ್ಮ ಭಾಗದಲ್ಲಿ ಕೂಡ ತಂದಿಟ್ಟಿದ್ರಲ್ಲ ಈ ಸ್ವಾಮಿ. ಇವತ್ತು ಮಾಡ್ರಿ, ನೀವು ಓಲೈಕೆ ರಾಜಕಾರಣ ಮಾಡಿ ಎಷ್ಟು ದಿನ ಮಾಡ್ತೀರ ನಾವು ನೋಡ್ತೀವಿ. ಇದು ಬಹಳ ದಿನಗಳ ಕಾಲ ಉಳಿಯಕ್ಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಸೇರ್ಕೊಂಡು ಇವ್ರನ್ನ ತೀವ್ರವಾಗಿ ಕಳಿಸುವಂತ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಹಿಂದೂಪರ ಕಾರ್ಯಕರ್ತರುಗಳು ಕೊಲೆ ಆಗಬಾರ್ದು. ನಾವು ಇವತ್ತಿನ ಗೃಹ ಮಂತ್ರಿಗಳನ್ನು ನಾವು ರಾಜೀನಾಮೆಯನ್ನು ಕೇಳ್ತಾ ಇದೀವೋ, ಮುಂದಿನ ದಿನಗಳ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೇಳಬೇಕಾಗುತ್ತೆ. ಸ್ವಾಮಿ, ನೀವು ರಾಜಣ್ಣವ್ರನ್ನ ಏನ್ ತಪ್ಪು ಮಾಡಿದ್ರು? ರಾಜಣ್ಣವ್ರನ್ನ ರಾಜೀನಾಮೆ ತಗೊಂಡಿಲ್ಲ ನೀವು? 2014ರಲ್ಲಿ ಯಾವ ಸರ್ಕಾರ ಇತ್ತು? ಇವತ್ತು 2014ರಲ್ಲಿ ಯಾವ ಸರ್ಕಾರ ಇತ್ತು? ಅವತ್ತು ಕೂಡ ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇತ್ತು. 2024-25 ನಿಮ್ಮ ಸರ್ಕಾರ ಇದೆ. ನೀವು ಕತ್ತೆ ಕಾಯ್ತಿದ್ರಿ. ಇವತ್ತು ರಾಜಣ್ಣವ್ರು ಏನ್ ಹೇಳಿಕೆ ಕೊಟ್ರು? ರಾಜಣ್ಣವ್ರ ತಪ್ಪು ಹೇಳಿಕೆಯನ್ನು ಕೊಟ್ಟ. ನಿಮ್ಮ ಸರ್ಕಾರ ಇರುವಂತ ಟೈಮಲ್ಲಿ ಎಲೆಕ್ಟ್ರಾನಿಕ್ ರೋಲ್ಗಳ ವಿಚಾರದಲ್ಲಿ ನೀವು ತಪ್ಪು ಮಾಡಿದ್ರೆ ಹೇಳಿದಕ್ಕೋಸ್ಕರವಾಗಿ ರಾಜಣ್ಣವ್ರನ್ನ ಇವತ್ತು ರಾಜೀನಾಮೆಯನ್ನು ತಗೊಂಡ್ರಿ. ಎಲ್ಲ ಹಿಂದುಳಿದಂತ ಜಾತಿಗಳು. ಅದೇ ನಾನು ಸಿದ್ದರಾಮಯ್ಯ ಕೇಳ್ತೀನಿ, ಸ್ವಾಮಿ ನೀನು ಇವತ್ತು ರಾಜಣ್ಣವ್ರನ್ನ ರಾಜೀನಾಮೆ ತಗೊಂಡಿದ್ದು, ಅದೇ ರೀತಿಯಲ್ಲಿ ಕೂಡ ನಿಮ್ಮ ಜಮೀರ್ ಖಾನ್ ಇದ್ರಿಗೆ ತಗೊಂತಿದ್ರ? ರಾಜಣ್ಣವ್ರು ಕೇವಲ ವಾಲ್ಮೀಕಿ ಸಮುದಾಯದವನು, ಒಳ್ಳೆ ರಾಜಕಾರಣಿ, ಸಹಕಾರಿ ಸಂಘದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂತ ವ್ಯಕ್ತಿ. ಆ ವ್ಯಕ್ತಿನ ಇವತ್ತು ರಾಜೀನಾಮೆ ತಗೊಂಡ್ರಿ. ಅದೇ ರೀತಿ ಜಮೀರ್ ಇದ್ರೆ ತಗೊಂತಿದ್ರ? ಜಮೀರ್ ಅವ್ರನ್ನ ನೀವು ತಗೊಳಕ್ ಆಗ್ತಾ ಇಲ್ಲ, ತಗೊಂತಿದ್ದಿಲ್ಲ. ಯಾಕಂದ್ರೆ ಅವರು ಒಂದು ಸಮುದಾಯದ ದೊಡ್ಡ ಲೀಡರ್. ಅದಕ್ಕೋಸ್ಕರವಾಗಿ ನಾವು ರಾಜಣ್ಣವ್ರ ಜೊತೆಲಿ ಇದೀವಿ. ಗೌಸಿದ್ದಪ್ಪರ ಕುಟುಂಬಕ್ಕೆ ಇವತ್ತು NIA ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಾವ ಹಿಂದೂಪರ ಕಾರ್ಯಕರ್ತರು ಕೊಲೆ ಆಗಬಾರದು ಅನ್ನಂತ ಕಾರಣದಿಂದ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.